ಡಿಸೆಂಬರ್ 30 ಮಂಗಳವಾರದ ದಿನ ವೈಕುಂಠ ಏಕಾದಶಿ ಇದೆ. ಈ ದಿನದಂದು ಈ ಒಂದು ವಿಶೇಷ ಎಲೆಯನ್ನು ಮನೆಗೆ ತಂದು 3 ಕೋರಿಕೆಗಳನ್ನು ಬರೆದರೆ ಖಚಿತವಾಗಿ ನಿಮ್ಮ ಕೋರಿಕೆಗಳು ನೆರವೇರಿ ಅದೃಷ್ಟ ಪಡೆಯಬಹುದು. ಸಾಕ್ಷಾತ್ ವಿಷ್ಣು ಭಗವಂತನೇ ನಿಮ್ಮ ಕೋರಿಕೆ ನೆರವೇರಿಸಲು ನಾಳೆ ಯಾವ ಎಲೆ ಮನೆಗೆ ತರಬೇಕೆಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಸಾಮಾನ್ಯವಾಗಿ ವೈಕುಂಠ ಏಕಾದಶಿಯ ಮಹತ್ವ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತದೆ. ಈ ದಿನ ಸ್ವರ್ಗದ ಬಾಗಿಲು ತೆರೆಯುತ್ತದೆ. ಸಾಕ್ಷಾತ್ ವಿಷ್ಣು ದೇವರು ಉತ್ತರ ದ್ವಾರದ ಮೂಲಕ ದೇವಾನುದೇವತೆಗಳಿಗೆ ದರ್ಶನ ನೀಡುತ್ತಾನೆ. ಜೊತೆಗೆ ಭೂಲೋಕ ಸಂಚಾರ ಮಾಡುತ್ತಾ ತನ್ನ ಭಕ್ತರಿಗೆ ಹರಸುತ್ತಾನೆ. ವೈಕುಂಠ ಏಕಾದಶಿಯು ಈ ಬಾರಿ ಅನೇಕ ಯೋಗಗಳಿಂದ ಕೂಡಿ ಬಂದಿದೆ. ಈ ದಿನ ಭೂಮಿ ಖರೀದಿ, ಬಂಗಾರ, ಬೆಳ್ಳಿ ಖರೀದಿ, ಮುಖ್ಯ ಒಪ್ಪಂದಗಳು ಮಾಡಿಕೊಳ್ಳಬಹುದು. ನೂತನ ವಾಹನ ಖರೀದಿ ಮಾಡೋದಕ್ಕೆ ಈ ದಿನ ಸೂಕ್ತವಾಗಿದೆ. ವರ್ಷದಲ್ಲಿ ಯಾವ ಏಕಾದಶಿಯನ್ನು ಆಚರಿಸಲು ಸಾಧ್ಯವಾಗದಿದ್ದರೂ ಈ ಒಂದು ಏಕಾದಶಿಯನ್ನು ಬಹಳ ಶ್ರದ್ಧೆ ನಿಷ್ಠೆಯಿಂದ ಮಾಡಿ ಇದರಿಂದ ವರ್ಷದಲ್ಲಿ ಬರುವ 24 ಏಕಾದಶಿಯನ್ನು ಆಚರಿಸಿದ ಪುಣ್ಯ ಸಿಗುತ್ತದೆ. ಜನ್ಮ ಜನ್ಮಗಳ ದಾರಿದ್ರ್ಯ ಪಾಪಗಳೆಲ್ಲ ದೂರವಾಗುತ್ತದೆ. ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ. ನೀವು ಅಂದುಕೊಂಡಂತಹ ಉದ್ಯೋಗ ಸಿಗುತ್ತೆ. ಕಠಿಣ ಕಷ್ಟಗಳು, ಹಣಕಾಸಿನ ತೊಂದರೆಗಳು ಕಳೆದು ದೈವಬಲ ಸಿಗುತ್ತದೆ. ಈ ದಿನದಂದು ಯಾವುದೇ ಪುಣ್ಯ ಕೆಲಸಗಳನ್ನು ಮಾಡಿದರೂ ಅದರಿಂದ ಬರುವ ಲಾಭಗಳು ದುಪ್ಪಟ್ಟಿರುತ್ತದೆ. ಈ ದಿನ ಮಾಡುವ ಉಪವಾಸ, ಜಾಗರಣೆ, ಪೂಜೆ, ಮೌನವ್ರತ 10 ಪಟ್ಟು ಹೆಚ್ಚು ಪುಣ್ಯ ಫಲಗಳನ್ನು ಸಂಪಾದಿಸುತ್ತದೆ. ಆದ್ದರಿಂದ ಈ ದಿನ ದಾನಗಳನ್ನು ಮಾಡಿ ವ್ರತ ಮಾಡುವುದರ ಜೊತೆ ಹೆಚ್ಚು ಕೋಪ ಮಾಡಿಕೊಳ್ಳದೆ ಆದಷ್ಟು ಮೌನದಿಂದ ಇರಿ. ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿಯ ದಿನ ಪ್ರತಿಯೊಬ್ಬರು ವಿಷ್ಣು ದೇವರನ್ನು ಉತ್ತರ ದ್ವಾರದ ಮೂಲಕ ದರ್ಶನ ಮಾಡಬೇಕು. ಇದರ ಜೊತೆಗೆ ವಿಷ್ಣು ದೇಗುಲದಲ್ಲಿ ಧ್ವಜಸ್ತಂಭದ ಬಳಿ ಮಣ್ಣಿನ ದೀಪ ಬೆಳಗಿಸಿ ನಮಸ್ಕಾರ ಮಾಡಿಕೊಳ್ಳಬೇಕು. ಕುಟುಂಬ ಸಮೇತರಾಗಿ ಈ ದಿನ ಭಗವಂತನ ದರ್ಶನ ಮಾಡಿದರೆ ಇಡೀ ಕುಟುಂಬಕ್ಕೆ ವಿಷ್ಣು ರಕ್ಷಣೆ ಸಿಗುತ್ತದೆ. ನೀವು ದೇವಸ್ಥಾನಕ್ಕೆ ಹೋದಾಗ ವಿಷ್ಣು ದೇವರ ಜೊತೆಗೆ ಭೂದೇವಿ, ಮಹಾಲಕ್ಷ್ಮಿ ಹಾಗೂ ವಿಷ್ಣು ವಾಹನವಾದ ಗರುಡ ದೇವನನ್ನು ಕೂಡ ಸ್ಮರಿಸಿಕೊಂಡು ನಿಮಗಿರುವ ಎಲ್ಲಾ ಕಷ್ಟ, ಜಾತಕ ದೋಷಗಳು, ಪಾಪಗಳು ಕಳೆಯಲಿ, ಗೊತ್ತಿದ್ದು ಗೊತ್ತಿಲ್ಲದೆ ವರ್ಷಪೂರ್ತಿ ಮಾಡಿದ ತಪ್ಪುಗಳು, ಪಾಪಗಳು ನಾಶವಾಗಲಿ ಎಂದು ಬೇಡಿಕೊಳ್ಳಬೇಕು. ಇದರ ಜೊತೆಗೆ ವಿಷ್ಣು ದೇಗುಲದಲ್ಲಿರುವ ದೈವ ವೃಕ್ಷಗಳ ಸೇವೆಯನ್ನು ಮಾಡಬೇಕು. ಉದಾಹರಣೆಗೆ ತೆಂಗಿನ ಮರ ಆಗಿರಬಹುದು, ಅರಳಿ ಮರ ಆಗಿರಬಹುದು, ಆಲದ ಮರ ಆಗಿರಬಹುದು. ಈ ಮರಗಳಿಗೆ ನಿಮ್ಮ ಕೈನಿಂದ ಜಲವನ್ನು ಅರ್ಪಿಸಿ ಪ್ರದಕ್ಷಿಣೆ ಮಾಡಿಕೊಳ್ಳಬೇಕು. ನಿಮ್ಮ ಸರ್ವ ಕೋರಿಕೆಗಳು ನೆರವೇರಲು ಈ ದಿನ ಮರೆಯದೆ ಈ ವಿಶೇಷ ಪರಿಹಾರ ಮಾಡಿಕೊಳ್ಳಬೇಕು. ನಾಳೆ ಬೆಳಿಗ್ಗೆ ಸೂರ್ಯ ಉದಯಿಸುವ ಮುನ್ನ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಿದ ನಂತರ ಮನೆಯಿಂದಲೇ ಅರಿಶಿಣದ ದಾರ, 1 ಚೊಂಬು ಶುದ್ಧ ಜಲ, ಅರಿಶಿಣ, ಕುಂಕುಮ, ವಿಳೆದೆಲೆ, ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡು ಮನೆಗೆ ಸಮೀಪವಿರುವ ಅರಳಿ ಮರದ ಬಳಿ ಹೋಗಬೇಕು. ಮೊದಲು ಅರಳಿ ಮರಕ್ಕೆ ಜಲವನ್ನು ಅರ್ಪಿಸಿ ಅರಿಶಿಣ ಕುಂಕುಮದ ಬೊಟ್ಟನ್ನಿಟ್ಟು ವಿಳೆದೆಲೆಯ ಮೇಲೆ ಕಲ್ಲು ಸಕ್ಕರೆಯನ್ನು ಇಟ್ಟು ಅರಳಿ ಮರಕ್ಕೆ ನೀವು ತೆಗೆದುಕೊಂಡು ಹೋದ ಅರಿಶಿಣದ ದಾರವನ್ನು 1 ಸುತ್ತು ಸುತ್ತಬೇಕು. 3, 5, 9 ಅಥವಾ 11 ಪ್ರದಕ್ಷಿಣೆ ಮಾಡಬೇಕು. ದಾರವನ್ನು ಅರಳಿ ವೃಕ್ಷಕ್ಕೆ ಸುತ್ತಿದ ನಂತರ ಆ ದೈವ ಮರದ ಮುಂದೆಯೇ ಕೂತು ವಿಷ್ಣು ಹಾಗೂ ಲಕ್ಷ್ಮೀ ದೇವರು ನೆಲೆಸಿರುವ ಆ ವೃಕ್ಷಕ್ಕೆ ಭಕ್ತಿಯಿಂದ ಬೇಡಿಕೊಳ್ಳಬೇಕು. 5 ಅಥವಾ 10 ನಿಮಿಷಗಳ ಧ್ಯಾನವನ್ನು ಮಾಡಿ ಅಲ್ಲಿಯೇ ಕೆಳಗೆ ಬಿದ್ದಿರುವ ಯಾವುದಾದರೂ ಒಂದು ಚೆನ್ನಾಗಿರುವ ಅರಳಿ ಎಲೆಯನ್ನು ಮನೆಗೆ ತರಬೇಕು. ಅರಳಿ ಎಲೆ ಸಿಕ್ಕ ಮೇಲೆ ಮರಕ್ಕೆ ನಿಮ್ಮ ಕೆಲಸ ಆಗಿದೆ ಎಂಬ ಕೃತಜ್ಞತೆಯ ಭಾವದಿಂದ ಧನ್ಯವಾದ ಹೇಳಬೇಕು. ಮನೆಗೆ ತಂದ ಅರಳಿ ಎಲೆಯನ್ನು ಅರಿಶಿಣದ ನೀರಿನಿಂದ ತೊಳೆದು ಎಲೆಯು ಒಣಗಿದ ಮೇಲೆ ಆ ಎಲೆಯ ಮೇಲೆ ಒಂದು ಕಡ್ಡಿಯ ಸಹಾಯದಿಂದ ಅರಿಶಿಣಕ್ಕೆ ನೀರನ್ನು ಬೆರೆಸಿ ಅದರ ಸಹಾಯದಿಂದ ಯಾವುದಾದರೂ ನಿಮ್ಮ 3 ಕೋರಿಕೆಗಳನ್ನು ಭಕ್ತಿ ಶ್ರದ್ಧೆಯಿಂದ ಯಾರೊಂದಿಗೂ ಮಾತನಾಡದೆ ಬರೆಯಬೇಕು. ನೀವು ಕೋರಿಕೆ ಬರೆದಿರುವುದನ್ನು ಬೇರೆ ಯಾರೂ ನೋಡಬಾರದು. ನಿಮಗೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿ ಇದ್ದರೆ ಧನಪ್ರಾಪ್ತಿ ಎಂದು, ವಿದ್ಯೆ ಕೋರಿಕೆ ಇದ್ದರೆ ವಿದ್ಯೆ, ಗಂಡ ಹೆಂಡತಿ ಸಮಸ್ಯೆ ಇದ್ದರೆ ದಾಂಪತ್ಯ ಎಂದು, ಉದ್ಯೋಗ ಬೇಕೆಂದರೆ ಉದ್ಯೋಗ ಎಂದು, ಹೀಗೆ ನಿಮ್ಮ ಕೋರಿಕೆ ತಕ್ಕಂತೆ ಚಿಕ್ಕದಾಗಿ 3 ಕೋರಿಕೆಗಳನ್ನು ಬರೆದು ದೇವರ ಮುಂದಿಟ್ಟು ಪೂಜಿಸಬೇಕು. ಪೂಜೆ ಎಲ್ಲ ಆದ ನಂತರ ಆ ಎಲೆಯನ್ನು ಮನೆಯಲ್ಲಿ ಯಾರಿಗೂ ಕಾಣದ ಹಾಗೆ ಇಡಬೇಕು. ಅಡುಗೆ ಮನೆಯಲ್ಲಾಗಿರಬಹುದು, ಬೀರುವಿನಲ್ಲಾಗಿರಬಹುದು ಅಥವಾ ದೇವರ ಮನೆಯಲ್ಲಿಯೇ ಆಗಿರಬಹುದು. ಯಾರ ಕೈಗೂ ಸಿಗದಂತೆ ಎತ್ತಿಡಬೇಕು. ಈ ಒಂದು ಸರಳ ಪರಿಹಾರವನ್ನು ಮಾಡುವುದರಿಂದ ಅರಳಿ ಮರದ ವಿಶೇಷ ದೈವ ಶಕ್ತಿಯಿಂದ ಹಾಗೂ ಲಕ್ಷ್ಮೀ ಸ್ವರೂಪವಾದ ಅರಿಶಿಣದ ಪಾಸಿಟಿವ್ ಶಕ್ತಿಯಿಂದ ನಿಮ್ಮ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ. ದೇವಾನುದೇವತೆಗಳು ಕೂಡ ಈ ದಿನಕ್ಕಾಗಿ ಕಾದಿರುತ್ತಾರಂತೆ. ಇಂತಹ ಶಕ್ತಿಶಾಲಿ ದಿನವನ್ನು ಕಡೆಗಣಿಸಿ ಅದೃಷ್ಟ ಕಳೆದುಕೊಳ್ಳಬೇಡಿ. ನಿಮ್ಮ ಕೋರಿಕೆಗಳು ನೆರವೇರಿದ ಬಳಿಕ ಆ ಅರಳಿ ಎಲೆಯನ್ನು ಹರಿಯುವ ನೀರಿನಲ್ಲಿ ಬಿಡಬೇಕು ಅಥವಾ ಅರಳಿ ಮರದ ಕೆಳಗೆ ಯಾವುದಾದರೂ ದಿನ ಇಟ್ಟು ಬರಬೇಕು.
ಡಿಸೆಂಬರ್ 30 ವೈಕುಂಠ ಏಕಾದಶಿ ದಿನ ಈ ಪರಿಹಾರ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸು, ಲಕ್ಷ್ಮೀ ದೇವಿಯ ಅನುಗ್ರಹ ಸದಾ ಇರುತ್ತದೆ. ಈ ದಿನ ಮನೆ ಆವರಣದಲ್ಲಿ ಬೆಳೆದ ಹೂಗಳನ್ನು ವಿಷ್ಣು ದೇವರಿಗೆ ಅಲಂಕಾರ ಮಾಡಲು, ಪೂಜೆ ಮಾಡಲು ಬಳಸಿದರೆ ಶ್ರೇಷ್ಠ ಫಲ ಸಿಗುತ್ತದೆ. ಹಾಲು, ಹಣ್ಣು, ಅವಲಕ್ಕಿ ಸೇವಿಸಿ ಕೂಡ ಉಪವಾಸ ಮಾಡಬಹುದು. ಕೆಲವರು ನೀರು ಕೂಡ ಸೇವಿಸದೆ ಏಕಾದಶಿ ಉಪವಾಸ ಮಾಡುತ್ತಾರೆ. ಅನಾರೋಗ್ಯ ಇದ್ದವರು ಮಕ್ಕಳು ಉಪವಾಸ ಮಾಡಬಾರದು. ಅಲ್ಪ ಆಹಾರವನ್ನು ತೆಗೆದುಕೊಳ್ಳಬೇಕು. ಅನ್ನವನ್ನು ಈ ದಿನ ಸೇವಿಸಬಾರದು. ಸಾಲದ ಸಮಸ್ಯೆ ಹೆಚ್ಚಾಗಿದ್ದರೆ, 1 ರೂಪಾಯಿಗೂ ಜೀವನ ಕಷ್ಟವಾಗುತ್ತಿದ್ದರೆ ಈ ಪರಿಹಾರವನ್ನು ಒಂದು ಸಲ ವೈಕುಂಠ ಏಕಾದಶಿ ದಿನ ಮಾಡಿದರೆ ಋಣಬಾಧೆಗಳಿಂದ ಮುಕ್ತಿ ಸಿಗುತ್ತದೆ. ಸಂಪಾದನೆ ಮಾಡಿದ ಹಣ ಸ್ಥಿರವಾಗಿ ನಿಮ್ಮ ಕೈನಲ್ಲಿ ನಿಲ್ಲುತ್ತದೆ. ಈ ಪರಿಹಾರ ನಿಮಗೆ ಇಷ್ಟವಾದರೆ ಮತ್ತಷ್ಟು ವಿಶೇಷ ಪರಿಹಾರ ಹಾಗೂ ಸರಳ ಪೂಜಾ ವಿಧಾನ ತಿಳಿಯಬೇಕೆಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.